ಒಂದು ಉಪನ್ಯಾಸವನ್ನು ಶುರು ಮಾಡುವಂತಹ ಸಮಯ. ಅದಕ್ಕೂ ಮುಂಚೆ ಒಂದು ಕಿರು ಪರಿಚಯವನ್ನು ನಾನು ನೀಡಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನಾರ್ಜನೆ ಮತ್ತು ವಿದ್ಯಾಭ್ಯಾಸ ಎಷ್ಟು ಪ್ರಮುಖವಾಗಿದೆಯೋ, ಹಸ್ತಾಕ್ಷರ ಮತ್ತು ಒಂದು ಕೈರೇಖೆಗಳೇನಿದೆ ಅದು ನಿಜವಾಗ್ಲೂ ತುಂಬಾ ಮಹತ್ವವನ್ನು ವಹಿಸಿದೆ. ಈಗಿನ ಒಂದು ವಿದ್ಯಾಭ್ಯಾಸದ ಒಂದು ಸಮಯದಲ್ಲಿ ಹಸ್ತಾಕ್ಷರ ಮತ್ತೆ ವಿದ್ಯಾಭ್ಯಾಸಕ್ಕೆ ತುಂಬಾ ಬೆಲೆ ಇದೆ. ಹಾಗಾಗಿ ಈ ಒಂದು ಹಸ್ತಾಕ್ಷರದ ರೀತಿಗಳಲ್ಲಿ ಹೇಗೆ ನಾವು ಹಸ್ತಾಕ್ಷರವನ್ನು ಬಳಸ್ಕೋಬಹುದು, ಯಾವ ರೀತಿಯಾಗಿ ನಾವು ಟೊಪಾಲಜಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ಅನ್ನೋದು ತಿಳಿಸ್ಕೊಡೋದಕ್ಕೋಸ್ಕರ ಇವತ್ತು ನಮ್ಮ ಮಧ್ಯೆ ಶ್ರೀಮತಿ ಮೇನಕಾ ಆನಂದ್ ಕುಮಾರ್ ಅವರು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ತಂದೆ ತಾಯಿ ಗುರು ಈ ತ್ರಿಕೋನದಲ್ಲಿ ನಮ್ಮ ಜ್ಞಾನ ಅಭಿವೃದ್ಧಿ ಆಗ್ತಾ ಇರುತ್ತೆ. ಚಿಕ್ಕ ವಯಸ್ಸಿನ ತಾಯಿ, ತಂದೆ ಮತ್ತು ಗುರು ಈ ಮೂರು ನಮ್ಮ ಜೀವನದ ಬಹು ಮುಖ್ಯ ಮೂಲಗಳು. ಸೊ ಟ್ರಯಾಂಗಲ್ಗೆ ತುಂಬ ಬೆಲೆ ಇದೆ. ಸೊ ನಾವು ಏನೇ ತಂದೆ ತಾಯಿ ಕೆಲವರು ಇರುತ್ತೆ ಅನ್ನೋದು ನಮಗೆ ಗುರು ಇರಬೇಕು. ಸೊ ಗುರು ಇಲ್ಲ ಅಂದರೆ ನಾವು ಏನು ಅಚೀವ್ ಮಾಡೋಕ್ಕಾಗಲ್ಲ. ನಮ್ಮ ಕಿಡ್ನಿ ಎಲ್ಲವನ್ನು ಗುರುಪಥವನ್ನು ಬೇರೆಯವರಿಗೆ ಸಹಾಯ ಮಾಡೋದ್ರೆ ಗುರು. ಸೊ ಏನು ನಮಗೆ ಕೆಲವೊಂದೆಲ್ಲ ಹೇಳ್ಕೊಳಕ್ಕಾಗಲ್ಲ, ಗುರುವಿನ ಸಾಧ್ಯ. ಸೊ ಅಂತ ಒಂದು ನಮ್ಮ ಜ್ಞಾನಾರ್ಜನೆಯಲ್ಲಿ ಟ್ರ್ಯಾಂಕಾಲಜಿ ಅಂತ ಒಂದು. ಸೊ ಟ್ರ್ಯಾಂಕಾಲಜಿ ಯಾರಾದರೂ ಕೇಳಿದ್ದೀರಾ? ಇದು ವರ್ಡ್ ಕೇಳಿದ್ದೀರಾ ಯಾರಾದರೂ? ಕೇಳಿದ್ದೀರಾ? ಇದ್ದೀರಾ? ಅಷ್ಟೊಂದು ಗೊತ್ತಿಲ್ಲ, ವರ್ಡ್ ಕೇಳಿದ್ದೀರಾ? ಓಕೆ. ಸೊ ಗ್ರಾಫಾಲಜಿ ಏನು ಅಂತ ನೀವು ಅನ್ಸ್ಬೋದು. ಎಷ್ಟೊಂದು ಜನ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿದೆ, ಕೆಲವರು ತಿಳ್ಕೊಂಡಿದ್ದಾರೆ, ಕೆಲವರು ತಿಳ್ಕೊಂಡಿಲ್ಲ. ಓದೋದು ಎಷ್ಟು ಮುಖ್ಯನೋ ಅದೇ ರೀತಿ ಬರವಣಿಗೆಯೂ ತುಂಬ ಮುಖ್ಯ. ಸೊ ಓದೋದಕ್ಕೆ ಅಂತ ಇವತ್ತು ಜ್ಞಾನದ ಒಂದು ದಿನ ಅಂತಲೇ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಥರ ಆಚರಣೆ ಮಾಡಿಲ್ಲ ಅಂದರೆ ಅದರಿಂದ ಸಂಸ್ಕಾರ ನಮಗೆ ಮುಂದುವರಿಯೋಕ್ಕಾಗಲ್ಲ. ಸೊ ಈ ಸಂಸ್ಕಾರ ಮುಂದುವರಿಸ್ಕೊಂಡು ಬರೋದ್ರಿಂದಲೇ ನಮಗೆ ಮುಂದಿನ ಪೀಳಿಗೆಗೆ ತುಂಬ ಅನುಕೂಲಕರ ಆಗ್ತಾ ಇರುತ್ತೆ. ಅವ್ರು ಬುಕ್ಸ್ ಮಾಡಿಲ್ಲ ಅಂದರೆ ಅವ್ರ ಬಗ್ಗೆ ನಾವು ಯಾರು ನೋಡಿಲ್ಲ, ಬಟ್ ಅವ್ರು ಮಾಡಿಟ್ಟಿಲ್ಲ ಅಂತಂದು ನಮ್ಮನ್ನು ಕಾಣಿಸ್ತಾ ಇದೆ ಅವ್ರ ಜೀವನದಲ್ಲಿ. ಸೊ ನಾವು ಮುಂದಿನ ಪೀಳಿಗೆ ಹೇಳ್ಕೊಳ್ಳೋದು. ಸೊ ಅದರಲ್ಲಿ ಬರವಣಿಗೆ ಸಹ ತುಂಬ ಮುಖ್ಯ ಆಗಿದೆ. ಸೊ ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ, ಆದರೂ ಸಹ ನಮ್ಮ ಬರವಣಿಗೆ ತುಂಬ ಮುಖ್ಯ, ಪ್ರಾಮುಖ್ಯತೆ ಕೊಡಬೇಕು. ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ನಾವು ಬಂದಿರೋದು. ಸೊ ಬಯಾಲಜಿ ಗೊತ್ತಿರಲ್ಲ ಎಲ್ಲರೂ? ಬಯಾಲಜಿ ಅಂದರೆ ನಮ್ಮ ಜೀವನವನ್ನು ಸ್ಟಡಿ ಮಾಡೋದೇ ಬಯಾಲಜಿ. ಗ್ರಾಫಾಲಜಿನೂ ಅದೇ ಥರ ನಮ್ಮ ಜೀವನದ ಗ್ರಾಫ್, ನಮ್ಮ ಜೀವನದ ಗ್ರಾಫ್ನ ಸ್ಟಡಿ ಮಾಡೋದು ಗ್ರಾಫಾಲಜಿ. ಸೊ ಎಲ್ಲರಿಗೂ ನಮ್ಮ ಹೆಸರು ಬರೀತೀರಲ್ವಾ, ಸರಿಯಾಗಿ ಬರೀತೀವಿ. ಸೊ ಕಣ್ಣು ಮುಚ್ಕೊಂಡು ನಿಮ್ಮ ಹೆಸರು ಬರೀರಿ ನೋಡೋಣ. ಅಂದ್ರೆ ಒಂದು ಸಿಗ್ನೇಚರ್ ಸಹ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಹ್ಯಾಂಡ್ ರೈಟಿಂಗು ನೀವೇನು ಅಂತ ಹೇಳಿದ್ರೆ ನಿಮ್ಮ ಸಿಗ್ನೇಚರ್ ಪಬ್ಲಿಕಲ್ಲಿ ನಿಮ್ಮ ಇಮೇಜ್ ಯಾವ ಥರ ರಿಫ್ಲೆಕ್ಟ್ ಆಗ್ತಾ ಇದೆ. ಕನ್ನಡಿಗರಿಗೆ ನಿಲ್ಸ್ಕೊಂಡು ನಾನು ಹೇಗೆ ಕಾಣ್ತೀನಿ, ನಿಮ್ಮ ಸಿಗ್ನೇಚರ್ ಪಬ್ಲಿಕಲ್ಲಿ ಹೇಗೆ ಕಾಣಿಸ್ತಿದೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೆಕ್ನಾಲಜಿ ಮುಂದೆ ತುಂಬ ಮುಂದುವರೆದಿದೆ. ಎಲ್ಲರೂ ಟೈಪಿಂಗು ಏನು ಮೆಸೇಜಸ್ ಮಾಡ್ತಿದ್ದೀರಾ, ಗುಡ್. ಟೆಕ್ನಾಲಜಿ ಬಂದಿರೋದು ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಯಾರು ನಿಮ್ಮನ್ನ ಬರಿಬೇಡಿ ಅಂತ ಹೇಳಿಲ್ಲ, ಓದ್ಬೇಡಿ ಅಂತ ಯಾರು ಹೇಳಿಲ್ಲ. ಹೇಳಿದಾರಾ? ಓದ್ಬೇಡಿ ಅಂತ ಇವಾಗ ಗೂಗಲ್ ಹುಡುಕಿದ್ರೆ ನಿಮ್ಗೆ ಎಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ವಾ? ಅದು ಲೈಬ್ರರಿ ಅಂದರೆ ಗಾಡ್ ಗಿಫ್ಟ್ ಇದು. ಸೊ ಎಷ್ಟೊಂದು ಜನ ಗೊತ್ತಿಲ್ಲ ವ್ಯಾಲ್ಯೂಸ್. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು ನಮ್ಮ ಹ್ಯಾಂಡ್ ರೈಟಿಂಗು, ನಮ್ಮ ಬ್ರೈನು ಫ್ರೆಂಡ್ಲಿ ಆಗಿ ಎಲ್ಲಗಣ ಇದ್ದಲ್ಲಿ ಹೋಯ್ತಿದೆ ಅಲ್ಲ. ಶ್ರೀಯುತ ಷಣ್ಮುಖ ವರ್ಮಾ ಅವರು ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ತರಬೇತಿ ಶಾಲೆ ಮೈಸೂರು. ಇವರಿಗೆ ನಮ್ಮ ಅವ್ರಿಗೆ ಈ ಥರ ಯಾರು ಪಾಠ ಮಾಡ್ತಾರೆ? ಅವರಲ್ಲಿ ಇದೆಲ್ಲ ಎಲ್ಲ ಇಂಜೆಕ್ಷನ್ ಏನು ಕೇಳಿರುತ್ತೆ, ಅವ್ರಿಗೆ ಏನು ಮಾಡಬೇಕು ಅಂತ ಅದು ಮಾತ್ರ ಸೊ ನಾನು ಕೊಟ್ಟಿರೋ ಟಾಪಿಕ್ ಸೈಬರ್ ಕ್ರೈಮ್. ಇಷ್ಟೆಲ್ಲ ಕೂತ್ಕೊಂಡು ನಾನು 2 ಅವರ್ ಪಾಠ ಮಾಡೋದು ಕೂಡ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಲಾಸು, ATL ಎಲ್ಲ ಪಾಠ ಮಾಡ್ಬಿಟ್ಟು ಹೋಗಿರ್ತೀನಿ. ಅವ್ರು ರಾತ್ರಿ 12 ಗಂಟೆ ಬರ್ತೇವೆ. ಹಾಗನ್ಸುತ್ತೆ ನಾವೆಲ್ಲ ಹೌದು ಸರ್. ಅವ್ರು ಹೇಳೋದಕ್ಕೆ
ಆ ಸೈಬರ್ ಕ್ರೈಮ್ ಮಾಡೋಕೆ ಏನೂ ಕ್ವಾಲಿಫಿಕೇಶನ್ ಇರೋದು. ಏನಕ್ಕೆ ಬಲಿಕ ಬಕ್ರ ಆಗ್ತಾ ಇದೀವಿ ನಾವು ಅಂದ್ರೆ ನಮ್ಮ ದೊಡ್ಡತನ ಅವೇರ್ನೆಸ್ ಇರೋದು. ಒಂದ್ಸಲ ಎಲ್ಲ ಕಣ್ಣು ಮುಚ್ಕೊಳ್ಳಿ. ಕೇವಲ 5 ಲಕ್ಷ ಅಷ್ಟೇ ಅಂತ ಕೇಳ್ತೀನಿ, ನಿಮ್ಮ ಆಸ್ತಿ ಕೇಳ್ತಿಲ್ಲ. 5 ಲಕ್ಷ ಕೇಳ್ತೀನಿ, ಯಾರು ಕೊಡೋರಿಲ್ಲ ಕೈಯಲ್ಲಿ. ನಾನು ಮುಂದಿನ ತಿಂಗಳು ಸಂಬಳ 5 ಲಕ್ಷ ಕೊಡ್ತೀನಿ. ಮೇಡಮ್ ಒಬ್ಬರು ಕೈ ಎತ್ತಿಲ್ಲ, ನನ್ನ ಕ್ಲಾಸ್ ಮುಗಿತೀನಿ. ಅಟ್ಲೀಸ್ಟ್ ಒಬ್ಬರಾದ್ರು ನಾನೇನು ಕೋಟಿಗಟ್ಟಲೆ ಕೇಳಿಲ್ಲ, ಕೇಳೋದ್ರೆ ಕೇವಲ 5 ಲಕ್ಷ ರೂಪಾಯಿ. ನಿಮಗೂ ಸ್ಯಾಲ್ರಿ ಬರಲ್ಲ ಸರ್. ಸಮುದಾಯ ಯಾರು ನಾನು ಯೂನಿಫಾರ್ಮ್ ಅಲ್ಲಿ ನಾನು ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ನನಗೆ 5 ಲಕ್ಷ ಕೊಡಿ ಅಷ್ಟೇ ಕೇಳ್ತಿರೋದು. ನಾನು ಸಂಬಳ 5 ಲಕ್ಷ ಕೊಡ್ತೀನಿ. ಅಲ್ಲ ನೀವು ಪೊಲೀಸ್ ಅಂತ ಕನ್ಫರ್ಮ್ ಗೊತ್ತಿಲ್ಲದೆ ಏನು ಮಾಡೋದು, ಇದು ಕ್ರೈಮ್ ತಾನೆ ಮೇಡಮ್. ನೂರಾರು ಅವ್ರ ಸಂಬಳ ಎಷ್ಟು ಅಲ್ಲಿ ಕೆಲವ್ರಿಗೆ ಯಾರೇ ಪಾರ್ಟಿ ಬಂದಿಲ್ಲ, ಬಂದಿದ ತಕ್ಷಣ ದುಡ್ಡು ಕೇಳ್ತಾರೆ ಸರ್. ಇಲ್ಲ ಸರ್, ನಮ್ಮ ನೆಂಟರಿಗೆ ಅವ್ರಿಗೆ ಇವ್ರಿಗೆ ಸಂಘಕ್ಕೆ ಎಲ್ಲ ಕೇಳಿ 2 ಕೋಟಿ ಸರ್. ಯಾರೋ ಒಬ್ಬರು ಫೋನ್ ಮಾಡಿದ್ರು, ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ರೆ 15% ತಿಂಗಳಿಗೆ ಬಂದ್ಬಿಡುತ್ತಂತೆ, ಅದಕ್ಕೆ ಎಲ್ಲ ಸಾಲ ಮಾಡಿ ಹಾಕ್ತಾರೆ ಸರ್. ಅವ್ನ ಫೋನೇ ಇರ್ತಾ ಇಲ್ಲ ಸರ್. ಅವ್ರಿಗೆ ದಯವಿಟ್ಟು ಒಂದು ಅಡ್ರೆಸ್, ಫೋನ್ ನಂಬರ್, ಒಂದು ಫೋಟೋ ಎಲ್ಲ ಸರ್ ಏನೂ ಗೊತ್ತಿಲ್ಲ ಸರ್. ಯಾವ್ದು ಮ್ಯಾಜಿಕ್ ಶೋ ಇದೆಯಲ್ಲ ಅದನ್ನ ಕಲ್ತ್ಕೋಬೇಕಿತ್ತು ನಾನು. ಅಡ್ರೆಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಯಾವ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹೆಂಗ್ ಸರ್ ಇನ್ವೆಸ್ಟ್ ಮಾಡಿದ್ರು? ಕೋಟಿ ಬಂದ್ಬಿಟ್ಟು ನಾನು ಗೊತ್ತಿರೋ ನಾನು ಮ್ಯಾಜಿಕ್ ಮಾಡ್ಬೇಕು ಸರ್. ದಯವಿಟ್ಟು ಹುಡುಗ ಕೊಡಿ ಸರ್. ನಾನು 1 ಕೋಟಿ ನಾನು ಎಲ್ಲಿಂದ ಹುಡುಗ ಕೊಡ್ಬೇಕು? ಔಟ್ ರೈಟ್ ಆಗಿ ಹೇಳ್ತೀನಿ, ನನ್ನ ಕೈಯಲ್ಲಿ ಆಗಲ್ಲ ಹೋಗಲ್ಲ. ದಯವಿಟ್ಟು ಪ್ರತಿದಿನ ನ್ಯೂಸ್ ಪೇಪರ್ ಅಲ್ಲಿ ಮೈಸೂರಲ್ಲಿ ದಿನ 2 ಕೋಟಿ 3 ಕೋಟಿ 5 ಕೋಟಿ ಕಳ್ಕೊಂತಾನೇ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಹೌದು. ನೀವು ಮಾಡುವ ದಡತನಕ್ಕೆ ಪೊಲೀಸರು ಏನು ಮಾಡಿ. ನಾವು ಯಾವಾಗ ಹೇಳಿಬೋದು ಅಡ್ರೆಸ್ ಏನಾದ್ರು ಕೊಟ್ರೆ ಸೈಬರ್ ಕ್ರೈಮ್ ಅಲ್ಲಿ ಯಾವುದೇ ಅಡ್ರೆಸ್ ಫೋನ್ ನಂಬರ್ ಏನಾದ್ರು ಸಹ ಟ್ರೇಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನು ಮಾಡ್ಲಿಕ್ಕೆ ಮುಂಚೆ ಎಲ್ಲವನ್ನ ಮಾಸ್ಟರ್ ಪ್ಲಾನ್ ಮಾಡಿ ಈ ರೀತಿ ಕೋರ್ಸ್ಗಳೆಲ್ಲ ಕಲ್ತ್ಕೊಂಡು ಈಗ ಯಾರು ಫೋನ್ ಮಾಡ್ತಾರೆ ಅವನೇನು ಈಸಿಯಾಗಿ ಸಕ್ಸಸ್ ಆಗ್ಬಿಡಲ್ಲ. 1,000 ಜನ ಫೋನ್ ಮಾಡ್ತಾನೆ, ನೀವು ಒಬ್ಬರು ಬಲಿಕ ಪಕ್ಕ ಸಿಗ್ತೀರ. ಮೊನ್ನೆ ಒಬ್ರು KAS ಆಫೀಸರ್ ಫೋನ್ ಮಾಡಿದ್ರು, ಅವರು ಮೀಟಿಂಗ್ ಅಲ್ಲಿ ಇದ್ರಂತೆ, DC ಮೀಟಿಂಗ್ ಅಲ್ಲಿ ಎಲ್ಲ KAS ಆಫೀಸರ್, ಅವ್ರದ್ದೊಂದು KAS ಆಫೀಸರ್ಸ್ ಗ್ರೂಪ್ ಇದೆ. ಅದ್ರಲ್ಲಿ ಯಾರೋ ಒಬ್ಬ ಮಿಸ್ ಆಗ್ಬಿಟ್ಟು ಯಾವ್ದೋ ಗ್ರಾಮ ಪಂಚಾಯತ್ ಏನೋ ಆ್ಯಪ್ ಇದೆ, ಅದು ಡೌನ್ಲೋಡ್ ಮಾಡ್ಕೊಂಡಿದೆ. ಯಾಕೆ APK ನಾವು ಫೈಲ್ ಡೌನ್ಲೋಡ್ ಮಾಡ್ತಾರೆ, ಇಮಿಡಿಯೇಟ್ ಅವ್ರ ಮೊಬೈಲ್ ಕಾಂಪ್ರಮೈಸ್ ಆಯ್ತು. ಅವ್ರ ಮೊಬೈಲ್ ಇಂದ ಎಲ್ಲ IAS ಆಫೀಸರ್ಸ್ ಮೆಸೇಜ್ ಬರುತ್ತೆ, ಯಾವ್ದೋ ಡೌನ್ಲೋಡ್ ಮಾಡಿ. ಅವರೆಲ್ಲ ಫೋನ್ ಮಾಡಿ, ಸರ್ ನಾನು ಏನು ಮುಟ್ಟೇ ಇಲ್ಲ, ನಾನು ಏನೂ ಮಾಡೇ ಇಲ್ಲ, ಎಲ್ಲ ಆಯ್ತು. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದಿದ ತಕ್ಷಣ APK ಫೈಲ್ ಡೌನ್ಲೋಡ್ ಮಾಡಿದ ತಕ್ಷಣ ಮೊಬೈಲ್ ಕಾಂಪ್ರಮೈಸ್ ಆಯ್ತು. ವಾಟ್ಸ್ಆಪ್ ಅಲ್ಲಿ ಏನ್ ಮಾಡ್ತಾರೆ, ಅದೇ ಒಂದು ಓನ್ ಕ್ರಿಯೇಟ್ ಮಾಡ್ತಾರೆ ಗ್ರೂಪ್. ಏನು ವೆಲ್ತ್ ಕ್ರಿಯೇಷನ್ ಗ್ರೂಪ್ ಅಂತ ಒಂದು, ಅಗ್ರಿಕಲ್ಚರಲ್ ಬಿಸ್ನೆಸ್ ಅಂತ ಒಂದು ಗ್ರೂಪ್. ನೀವು ಅದಾಗಿ ಇದಾಗಿ ಫಾರಿನ್ ಗ್ರೂಪ್ ಅಡ್ಮಿನ್ ಇರ್ತಾರೆ, ನಿಮಗೆ ಟಿಪ್ಸ್ ಕೊಡ್ತಾರೆ, ಎಲ್ಲರಿಗೂ ಮೆಸೇಜ್ ಹೋಗಿ ಸ್ಟಾರ್ಟ್ ಆಗುತ್ತೆ. ಒಂದು 10 ಜನ ಅದ್ರಲ್ಲಿ ಬಲಿಕ ಬಕ್ರ ಸಿಕ್ಕಿದ್ರೆ ಸಾಕು ಅಂತ ಮೆಸೇಜ್ ಬರುತ್ತೆ. ಸೊ ಯಾರನ್ನು ಹೆಂಗೆ ನೀವು ನನ್ನನ್ನು ನಂಬಲಿಲ್ವೋ, ನಾನು ಕೇವಲ ಕೇಳಿದ 5 ಲಕ್ಷ, ನನ್ನ ಹತ್ರ ದಿನ ಬರೋ 5 ಕೋಟಿ 10 ಕೋಟಿ ಹೋಗಿದ್ದೀವಿ. ನನ್ನ ನಂಬಲಿಲ್ಲ ಅಂದ್ರೆ ದಿನ ಬೇಕಾಗೋದು 1 ಕೋಟಿ ಕಳ್ಕೊಂಡು ಕುವೆಂಪು ನಗರಲ್ಲಿ ರಾಜನಗರಲ್ಲಿ ಇಸ್ಕೊಳ್ಕೊಂಡು ಹೋಗ್ತಿದ್ದಾರೆ. ಅವಾಗ ಮಾತ್ರ ದುಡ್ಡು ಬರುತ್ತೆ. ನಾವು ಯೂನಿಫಾರ್ಮ್ ಹಾಕಿರೋದು ಕೇಳಿದ್ರೆ ಬರಲ್ಲ. ಸೊ ಇದೇ ಮನಸ್ಥಿತಿಯಿಂದ ನೀವು ಯಾರೇ ಫೋನ್ ಮಾಡೋದು ದಯವಿಟ್ಟು ಯಾರನ್ನೂ ಸಹ ನಂಬೇಡಿ. ಒಂದಷ್ಟು ಎಕ್ಸಾಂಪಲ್ ಕೊಡಿ ಅಂದ್ರೆ ನೀವು ಕೊಡೋಕ್ಕಾಗಲ್ಲ. ಯಾಕಂದ್ರೆ ಐಸ್ ಕ್ರೀಮ್ ಅಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಅದೇ ರೀತಿ ಸೈಬರ್ ಕ್ರೈಮ್ ಅಲ್ಲಿ ಹೊಸ ಫ್ಲೇವರ್ ಇಟ್ಕೊಂತ ಇದೆ. ಈ ಹೊಸ ಲೇಟೆಸ್ಟ್ ಬಂದು ಡಿಜಿಟಲ್ ಅರೆಸ್ಟ್ ಅಂತ ಒಂದು ಬರುತ್ತೆ. ಯಾವ್ದೋ ಒಂದು ಹುಡುಗಿ ಫೋನ್ ಮಾಡ್ತಾಳೆ, ಬಟ್ಟೆ ಬಿಸ್ಬಿಟ್ಟು ನಿಂತ್ಕೊಂಡ್ಬಿಡ್ತಾಳೆ. ಅದಾಗಿದ ತಕ್ಷಣ ವಿಡಿಯೋ ರೆಕಾರ್ಡ್ ಆಗಿರುತ್ತೆ. 5 ನಿಮಿಷ ಆದ್ಮೇಲೆ ಕಾಲ್ ಕಟ್ ಆಗುತ್ತೆ. ಆ ವಿಡಿಯೋ ನಿಮಗೆ ಕಳಿಸ್ತಾಳೆ, ನೀವು ಅವಳನ್ನ ನೋಡ್ತಿರೋ ವಿಡಿಯೋನ. ನಿನ್ನ ಬ್ಲಾಕ್ ಮೇಲ್ ಮಾಡ್ತೀನಿ, ನೀನು ದುಡ್ಡು ಕೊಡು ಅಂತ. ಯಾವಾಗ ನೀವು ಕೊಡಲ್ಲ ಅಂತಾನೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಒಂದು ಬಾಂಬೆಯಿಂದ ಒಂದು ವಿಡಿಯೋ ಕಾಲ್ ಕೊಡುತ್ತೆ. ಒಬ್ಬ ಪೊಲೀಸ್ ಆಫೀಸರ್ ಹಿಂದ್ಗಡೆ ಬಾಂಬೆ ಪೊಲೀಸ್ ಬಂದಿರುತ್ತೆ, ಕೂತ್ಕೊಂಡು ಯು ಆರ್ ಅಂಡರ್ ಅರೆಸ್ಟ್. ಪೊಲೀಸಲ್ಲಿ ಯಾವುದೇ ಡಿಜಿಟಲ್ ಅರೆಸ್ಟ್ ಏನೂ ಕಾನ್ಸೆಪ್ಟ್ ಇಲ್ಲ. ಇರೋ ಪೊಲೀಸ್ಗೆ ಒಂದು ಮೇಕಪ್ ಟೈಪ್ ಇಲ್ಲ. ನಿಮ್ಮನ್ನೆಲ್ಲ ಸೈಬರ್ ಕ್ರೈಮ್ ಟ್ರೇಸ್ ಮಾಡೋಕ್ಕಾಗಲ್ಲ. ಅದು ಎಷ್ಟು ಲೆಕ್ಕ ಹೋಗ್ತಿದೆ ಅಂದ್ರೆ, ಮುಂಚೆ ಎಲ್ಲ ಮರ್ಡರ್ ಮಾಡ್ಬೇಕಾದ್ರೆ 10 ತಿಂಗಳು ಪ್ಲಾನ್ ಮಾಡೋರು ಎಲ್ಲ ಮಾಡಿ ಅವ್ರು ಹುಡುಕಬೇಕು ಅಂತ ತಿಂಗಳು ಹಿಡಿತಿತ್ತು. ಸೈಬರ್ ಕ್ರೈಮ್ ಅಲ್ಲಿ ನಾನು ಎಷ್ಟು ಪಾಠ ಮಾಡ್ತೀನಿ ಇಷ್ಟಲ್ಲ
ಡಿಜಿಟಲ್ ಅರೆಸ್ಟ್ ಮಾಡ್ತಿರ್ತಾರೆ. ಸೊ ನಿಮ್ಮ ಊರಲ್ಲಿರುವ ಕನ್ನಡ ಮಾತಾಡೋದು ನನ್ನೇ ನಂಬಲ್ಲ. ಅವನೇ ಯಾವಾಗ ಫೋನ್ ಮಾಡ್ಬಿಟ್ಟು ನಾವು CID ಫೋನ್ ಮಾಡ್ತೀವಿ, ನಿಮ್ಮ ಮೊಬೈಲ್ ನಂಬರ್ಗೆ ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾ ನಮಗೆ ಇನ್ಫಾರ್ಮೇಶನ್ ಬಂದಿದೆ, ನೀವು 2 ಸಿಮ್ ಯೂಸ್ ಮಾಡ್ತಿದ್ದೀರಾ, ಇದು ಇಲ್ಲೀಗಲ್, ನಿಮ್ಮ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡಿ ನಿಮ್ಗೆ ನೋಟಿಸ್ ಕಳಿಸ್ತೀವಿ, ನೀವು ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಮೇಲೆ ರೇಡ್ ಆಗುತ್ತೆ ಅಂತ ಬರ್ತಾರೆ. ಅದನ್ನ ನಂಬ್ಕೊಂಡು ನೀವು ದುಡ್ಡು ಕಟ್ಕೊಳ್ಳಿ ಬಿಡಿಕೊಡ್ತೀವಿ ಅಂದ ತಕ್ಷಣ 2 ಲಕ್ಷ ಕಳ್ಸೋದು. ಈ ರೀತಿ ವಿಚಿತ್ರ ಸೈಬರ್ ಕ್ರೈಮ್ ಆಗ್ತಿದೆ. ಯಾರನ್ನೂ ಸಹ ನಂಬಬೇಡಿ. ನಿಮ್ಗೆ ಫೋಟೋ ಕೇಳಿದ್ರೆ ಕೊಡಲ್ಲ. ಈಗ ಅತಿ ಸುಂದರವಾದ ಫೋಟೋ ನೋಡು, ಕಂಪಲ್ಸರಿ ಲಕ್ಷ್ಮೀ ಹಬ್ಬದ ದಿನನೋ ಇಲ್ಲ ಗೌರಿ ಹಬ್ಬದ ದಿನನೋ ಚೆನ್ನಾಗಿ ಮೇಕಪ್ ಹಾಕ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಸಾಧ್ಯ ಆಗ ಈಸಿಯಾಗಿ ಹೋಗ್ತೀವಿ. ಆದ್ರೆ ನಂದು ಬಿಟ್ಬಿಡಿ, ಇವ್ರು ಲೋನ್ ಕೊಡ್ತಾರಲ್ಲ 5,000 ಕೊಟ್ಬಿಟ್ಟು ಫ್ರೀ ಲೋನ್ ಇಂಟ್ರೆಸ್ಟ್ ಇಲ್ಲ ಅಂತ ಗಂಡು ಹೇಳಲ್ಲ, ಯಾರು ಹೇಳಲ್ಲ, ಕೊಟ್ಬಿಟ್ಟಿರ್ತಾರೆ. ಒಂದ್ ವಾರ ಆದ್ಮೇಲೆ ಫೋನ್ ಬರುತ್ತೆ, ತೀರ್ಸ್ಬೇಕು, ಇಲ್ಲ ಕೊಟ್ಬಿಡ್ತೀನಿ ಅಂತಾರ. 1 ತಿಂಗಳು ಆದ್ಮೇಲೆ ಫೋನ್ ಬರುತ್ತೆ, 10,000 ಕೊಟ್ಕೊಂತಾರೆ, ಕಟ್ಟಲ್ಲ ಅಂತಾರೆ. ಆಮೇಲೆ ಇನ್ನೊಂದ್ ದಿನ ಬಿಟ್ಟು 20,000 ಕೊಡುವಂತ ಕೂತ್ಕೊಂತಾರೆ, ಆಮೇಲೆ 2 ಲಕ್ಷ ಕೊಡುವಂತ ಕೂತ್ಕೊಂತಾರೆ. ನನ್ನ ಹತ್ರ ದುಡ್ಡಿಲ್ಲ ಅಂದ ತಕ್ಷಣ ನಿಮ್ಗೆ ಏನೋ ಮಾಡ್ತಾರೆ.